ಓಕೆ, ಇದೇ ತರ ಇನ್ನೊಬ್ರಿಗೆ ಫ್ಯಾಮಿಲಿ ಆಗಿದ್ರಿ ನೀವು, ಯಾರಂದ್ರೆ ಚೈತ್ರ ಅವರು. ಅವರ ಕನ್ಯಾದಾನ ಕೂಡ ಮಾಡ್ಕೊಡ್ತೀರಿ ನೀವು. ಬಟ್ ಮನೆ ಒಳಗಡೆ ಏನೋ ಒಂದು ಪರ್ಸನಲ್ ವಿಚಾರ ಮಾತಾಡ್ಬಿಟ್ರಂತೆ, ಅವ್ರಿಗೆ ತುಂಬಾ ಹರ್ಟ್ ಆಯ್ತಂತೆ ಫ್ಯಾಮಿಲಿ ವಿಚಾರಕ್ಕೆಲ್ಲ ಹೋಗಿ. ಏನಾಯ್ತು ಆಕ್ಚುಲಿ ಅಲ್ಲಿ ಅಂತ? ಮೇಡಮ್, ಆ ವಿಷಯ ನನಗೆ ಮಾತಾಡೋಕ್ಕೆ ಇಷ್ಟನೂ ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಯಾಕಂದರೆ ಇವಾಗ ನಾನು ಗೊತ್ತಿರೋ ಪ್ರಕಾರ ನಾನು ಯಾರ ಫ್ಯಾಮಿಲಿ ಬಗ್ಗೆನೂ ಮಾತಾಡೋ ಮಗ ಅಲ್ಲ. ಯಾರೋ ನನ್ನ ಬಗ್ಗೆ ಮಾತಾಡೋದಕ್ಕೆ ನಾನು ಮಾತಾಡಿರ್ತೀನಿ ಹೊರತು ಅದು ನಾನು ಬೇರೆಯವ್ರ ಫ್ಯಾಮಿಲಿ ಬಗ್ಗೆ ಹೇಳಲೇ ಇಲ್ಲ. ನನ್ನ ಫ್ಯಾಮಿಲಿ ಬಗ್ಗೆ ನಾನು ಹೇಳ್ಕೊಂಡೆ ಹೊರತು ಬೇರೆಯವ್ರ ಫ್ಯಾಮಿಲಿ ನಾನು ಟಚ್ ಮಾಡಿಲ್ಲ. ಆ ವಿಷಯ ನನಗೆ ಮಾತಾಡೋಕ್ಕೆ ಇಷ್ಟ ಅಲ್ಲ ಮೇಡಮ್. ನನ್ಗನ್ಸಿರೋ ಪ್ರಕಾರ ಐ ವಾಸ್ ವೆರಿ ಲಾಯಲ್ ಟು ದೇರ್ ಫ್ಯಾಮಿಲಿ ಆ್ಯಂಡ್ ಹರ್. ಅವರು ನನ್ನ ಬಗ್ಗೆ ಏನು ಮಾತಾಡ್ತಾರೆ, ಏನು ಬಿಡ್ತಾರೆ, ಲೆಫ್ಟ್ ಟು ಹರ್. ಐ ವಿಲ್ ನಾಟ್ ಟಾಕ್ ಅಬೌಟ್ ಇಟ್. ಓಕೆ, ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಯತ್ತಾ? ಯಾಕಂದ್ರೆ ಮನೆಯಲ್ಲಿ ತೀರಾ ಒಂದಿನ ಪೂರ್ತಿ ಕುತ್ಕೊಂಡು ಹತ್ಬಿಡ್ತಾರ ಅವರು. ಅಂದ್ರೆ ನೀವು ಮಾತಾಡಿದವ್ರು ತುಂಬಾ ಅವಳ ಹತ್ರ ಬಿಟ್ಟರು ನಾನು ತಲೆ ಕೆಡಿಸ್ಕೊಳಲ್ಲ. ಇಟ್ಸ್ ನಾಟ್ ಅಬೌಟ್ ಹರ್. ಬಟ್ ನನಗೆ ಪರ್ಸನಲಿ ಅವ್ರ ಅಮ್ಮ ತಂಗಿ ತುಂಬಾ ಇಷ್ಟ, ಆಯ್ತಾ. ವೆನ್ ಶಿ ಕೇಮ್ ಟು ಮೈ ಫ್ಯಾಮಿಲಿ, ನಾನು ಹಿಂಗೆ ಬಿಟ್ಕೊಡಕ್ಕಾಗತ್ತೆ? ನಾನು ಪರ್ಸನಲ್ ಅಟ್ಯಾಕ್ಸ್ ಆಯ್ತು ಹಾಗಿದ್ರೆ? ಅಂದ್ರೆ ಇಬ್ರು ಕಡೆಯಿಂದನೂ ಆಯ್ತದ, ಮ್ಯೂಚುವಲ್ ಆಯ್ತದ? ಡೆಫಿನೆಟ್ಲಿ ಆಯ್ತು. ಓಕೆ ಓಕೆ, ನಾನೇನು ಮಾತಾಡಿಲ್ಲ ಅಂತ ಹೇಳಿದ್, ನಾನು ಮಾತಾಡಿದೆ. ಓಕೆ. ಬಟ್ ಆದ್ರೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಡೆ, ಅದು ಅವಳಿಗೆ ತಗೊಂಡ್ಲು ಹೊರತು ನಾನು ಅವಳಿಗೆ ಡೈರೆಕ್ಟ್ ಆಗಿ ಹೇಳಿಲ್ಲ. ನಾನು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದೆ ಅಷ್ಟೇ.